ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಡಾಕ್ಟರ್ ಉಲ್ಲಾಸ MY, ಬೇಸಾಯ ಶಾಸ್ತ್ರದ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಈ ದಿನ ಡ್ರಮ್ ಸೀಡರ್ ಪದ್ಧತಿಯಲ್ಲಿ ಭತ್ತದ ಬೇಸಾಯದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಲು ಇಚ್ಛಿಸ್ತೇನೆ. ಎಲ್ರಿಗೂ ತಿಳಿದಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಲೆನಾಡು ಭಾಗದಲ್ಲಿ ಒಂದು ಭತ್ತದ ಪ್ರದೇಶ ಕ್ಷೀಣಿಸ್ತಾ ಇದೆ. ಯಾಕೆ ರೈತರು ಈ ಭತ್ತದ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಮಲೆನಾಡು ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇರೋದರಿಂದ ರೈತರು ಹೆಚ್ಚಾಗಿ ಈ ಭತ್ತದ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ. ಹಾಗಾದರೆ ಈ ಭತ್ತದ ಕೃಷಿಯನ್ನು ಸ್ವಲ್ಪ ಕೂಲಿ ಆಳುಗಳ ಅವಲಂಬನೆಯನ್ನು ಕಡಿಮೆ ಮಾಡಿ ಕೃಷಿನ ಕೈಗೊಳ್ಳುವಂಥ ಒಂದು ಪದ್ಧತಿ ಅಂತಂದರೆ ಅದು ಡ್ರಮ್ ಸೀಡರ್ ಪದ್ಧತಿ. ಇದರಲ್ಲಿ ಕಡಿಮೆ ಕೂಲಿ ಆಳುಗಳಲ್ಲಿ 2 ಜನ ಕೂಲಿ ಆಳುಗಳು ಸೇರ್ಕೊಂಡ್ಬಿಟ್ಟು ಒಂದು ದಿನಕ್ಕೆ 4 ಎಕರೆಯಷ್ಟು ಭತ್ತವನ್ನು ಬಿತ್ತನೆಯನ್ನು ಮಾಡ್ಬೋದು. ಆ ಒಂದು ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಈ ಡ್ರಮ್ ಸೀಡರ್ ಅನ್ನೋದು 4 ಡ್ರಮ್ಗಳಿರುವಂಥ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಒಂದು ಉಪಕರಣ ಐತೆ. ಇದಕ್ಕೆ 2 ಚಕ್ರಗಳಿರ್ತವೆ, ನೀವು ನೋಡಿರ್ತೀರ ಅದನ್ನು. ಇದನ್ನು ಹೇಗೆ ಬಳಸಬೇಕು ಅಂತಂದರೆ, ಈಗ ಸೇಮ್ ನಾವು ಯಾವ ಥರ ಸಾಮಾನ್ಯವಾಗಿ ನಾಟಿ ಪದ್ಧತಿಲಿ ಹೇಗೆ ಮಣ್ಣನ್ನು ರೊಳ್ಳೆ ಹೊಡೆದ್ಬಿಟ್ಟು ಹದ ಮಾಡ್ಕೊಂಡಿರ್ತೀವಿ, ಅದೇ ಥರ ಇಲ್ಲೂ ಕೂಡ ಭೂಮಿ ತಯಾರಿಕೆ ಎಲ್ಲ ಸಾಮಾನ್ಯ ನಾಟಿ ಪದ್ಧತಿ ಅಂತಲೇ ಇರುತ್ತೆ. ಹೆಚ್ಚಿನ ನೀರು ನಿಲ್ಬಾರ್ದು, ಚೆನ್ನಾಗಿ ರೊಳ್ಳೆ ಹೊಡೆದು ಮಣ್ಣನ್ನು ಹದವಾಗಿ ಇಟ್ಕೊಂಡಿರಬೇಕು. ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ಈಗ ನಾವು ನಾಡಿದ್ದು ಮಾಡ್ತೀವಿ ಅಂತಂದರೆ 24 ಗಂಟೆ ಕಾಲ ನೀರಲ್ಲಿ ಮೊಳಕೆ ಬೀಜ ಭತ್ತವನ್ನು ನೆನೆಸಿಡಬೇಕು. ಈಗ ನಾವು 1 ಎಕರೆಯಲ್ಲಿ ಬಿತ್ತನೆ ಮಾಡ್ತೀವಿ ಅಂತಂದರೆ ಇದರಲ್ಲಿ ಬಿತ್ತನೆ ಬೀಜ ಉಳಿತಾಯ ಕೂಡ ಆಗುತ್ತೆ. ನಮಗಿಲ್ಲಿ 15ರಿಂದ 20 kg ಬೀಜ ಸಾಕಾಗುತ್ತೆ 1 ಎಕರೆಗೆ. ಈ ಬಿತ್ತನೆ ಬೀಜವನ್ನು 24 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಸಿ ಆಮೇಲೆ ಇದನ್ನು ಮೊಳಕೆ ಕಟ್ಟಬೇಕು. ಅಂದರೆ ಅದನ್ನು ನೀರಲ್ಲಿ 24 ಗಂಟೆ ನೆನೆಸಿದ ನಂತರ ಅದನ್ನು ಹೊರಗೆ ತೆಗೆದುಬಿಟ್ಟು ಚೆನ್ನಾಗಿ ಸೆಕೆ ಆಗೋ ಥರ ಗಾಳಿ ಆಡುವಂಥ ಗೋಣಿ ಚೀಲದಲ್ಲಿ ಉಬ್ಬೆ ಹಾಕಬೇಕು. ಇದರಿಂದ ಏನಾಗುತ್ತೆ ಅಂದರೆ ಮೊಳಕೆ ಸಣ್ಣದಾಗಿ, ಅಂದರೆ ತುಂಬ ಸೆಕೆಯ ವಾತಾವರಣ ಇತ್ತು ಅಂದರೆ ಬೇಗನೆ ಮೊಳಕೆ ಬಂದ್ಬಿಡುತ್ತೆ. ಅದೇ ಮಳೆಗಾಲ ಸಮಯ ಆದರೆ ಸ್ವಲ್ಪ ನೋಡಿಕೊಂಡು ನಾವು ಚಿಕ್ಕದಾಗಿ ಮೊಳಕೆ ಬಂದಿದ್ರೆ ಸಾಕು. ಯಾಕೆಂದರೆ ಜಾಸ್ತಿ ಏನಾದ್ರು ಉದ್ದ ಮೊಳಕೆ ಬಂದಿತ್ತು ಅಂದರೆ ಈ ಡ್ರಮ್ ಸೀಡರಲ್ಲಿ ಅವು ಬೀಜಗಳು ಸರಿಯಾಗಿ ನೆಲಕ್ಕೆ ಉದುರೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಚಿಕ್ಕದಾಗಿ ಕುಡಿ ಮೊಳಕೆ ಬಂದಾಗ ಅದನ್ನೇನು ಮಾಡಬೇಕು, ಹೊರಗಡೆ ತೆಗೆದುಬಿಟ್ಟು ನಮ್ಮ ಡ್ರಮ್ ಸೀಡರ್ ಉಪಕರಣ ಏನಿರುತ್ತೆ ಅದರ ಮುಕ್ಕಾಲು ಭಾಗ, ಪ್ರತಿಯೊಂದು ಡ್ರಮ್ಮಲ್ಲೂ ಮುಕ್ಕಾಲು ಭಾಗ ಅಷ್ಟು ತುಂಬಬೇಕು. ಅಂದರೆ 4 ಡ್ರಮ್ಗಳಲ್ಲಿ ಸಮ ಪ್ರಮಾಣದಲ್ಲಿ ನಾವು ಮೊಳಕೆ ಬಂದಿರೋ ಬೀಜಗಳನ್ನ ತುಂಬಬೇಕು. ತುಂಬಿ ಮುಚ್ಚಳವನ್ನು ಭದ್ರಪಡಿಸಿ ಈ ಒಳ್ಳೆ ಹೊಡೆದು ತಯಾರಾಗಿರುವಂಥ ಬದ್ಧವಾದ ಭೂಮಿಗೆ ಅದರ ಮೇಲೆ ಎಳಿತಾ ಹೋಗಬೇಕು. ಎಳಿತಾ ಹೋದಾಗ ಏನಾಗುತ್ತೆ, ಆ ಡ್ರಮ್ ಸೀಡರ್ನ ರಂಧ್ರಗಳ ಮೂಲಕ ಸರಿಯಾದ ಪ್ರಮಾಣದಲ್ಲಿ ಸಾಲುಗಳಲ್ಲಿ ಬೀಜಗಳು ಉದುರುತ್ತಾ ಹೋಗ್ತವೆ. ಸಾಲುಗಳಲ್ಲಿ ಬೀಜಗಳು ಉದುರುತ್ತಾ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಸಾಲು ನಾಟಿ ಆದಂಗೆ ಆಗುತ್ತೆ. ಈ ಮೊಳಕೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಅಂತರದಲ್ಲಿ ಬೀಳ್ತಾ ಹೋಗುತ್ತೆ. ಈ ಥರ ಅಂತರದಲ್ಲಿ ಬಿದ್ದು ಹೋದ ನಂತರ ಅದು ಚೆನ್ನಾಗಿ ಮೊಳಕೆ ಕೂಡ ಬರುತ್ತೆ. ನಾವು ಸರಿಯಾದ ಅಂತರವನ್ನು ಕಾಪಾಡ್ಕೊಳ್ಬೋದಾಗಿದೆ. ಆಮೇಲೆ ಇಲ್ಲಿ ಕೆಲವೊಂದು ಕ್ರಮಗಳನ್ನ ನಾವು ಈ ಬಿತ್ತನೆ ಆದ ನಂತರ ಜಾಸ್ತಿ ನೀರನ್ನು ಹರಿದು ಹೋಗಬಾರ್ದು. ಯಾಕೆಂದರೆ ಆ ಮೊಳಕೆಗಳು ಬೇರೆ ಕಡೆ ತೇಲ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಈ ಪದ್ಧತಿಯಲ್ಲಿ ಮಾಡಿದವರು ನೀರಿನ ನಿರ್ವಹಣೆ, ಆಮೇಲೆ ಹಕ್ಕಿಗಳಿಂದ ಈ ಬೀಜಗಳನ್ನ ಸಂರಕ್ಷಣೆ ಮಾಡ್ಕೋಬೇಕಾಗುತ್ತೆ. 1 ವಾರಗಳ ಕಾಲ ಹಕ್ಕಿಯನ್ನು ಕಾದು ಈ ಮೊಳಕೆ ಬಂದಿರೋ ಬೀಜಗಳನ್ನ ಹಕ್ಕಿಗಳನ್ನ ಸಂರಕ್ಷಿಸಬೇಕಾಗುತ್ತೆ. ಡ್ರಮ್ ಸೀಡರ್ ಪದ್ಧತಿಯಲ್ಲಿ ಭತ್ತದ ಬೇಸಾಯದ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ ಆದಂಥ 6361596337ಕ್ಕೆ ಕರೆ ಮಾಡ್ಬೋದು. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.